ನೀನು ನಾನು ನಮ್ಮ ಜೀವಿತದಲ್ಲಿ ಯಾವಾಗ ಯೇಸುವಿನ ಕುರಿತಾಗಿ ಮಾತನಾಡುತ್ತೀವೋ, ಯೇಸುವಿನ ಕುರಿತಾಗಿ ಧ್ಯಾನಿಸಲಿಕ್ಕೆ ಮುಂದೆ ಸಾಗುತ್ತಾ ಇರ್ತೇವೋ, ಅವರ ಸಂಗಡ ದೇವರಿರುವವನಾಗಿದ್ದಾನೆ. ಕೆಸರಲ್ಲೇ ಬೆಳೀತದೆ, ಕೆಸರಲ್ಲೇ ಇರ್ತದೆ, ಆದ್ರೆ ಕೆಸರು ಮಾತ್ರ ಅದು ಅಂಟಿಸಿಕೊಳ್ಳಲ್ಲ. ನೋಹನು ಎಲ್ಲಾ ಜನರ ಮಧ್ಯದಲ್ಲಿ ಕಮಲದ ಹೂವಿನ ಹಾಗೆ ಇದ್ದಾನೆ. ದೇವರು ನಮ್ಮ ಸಂಗಡ ಇದ್ದಾರಾ? ಯಾಕೆ ದೇವರು ನಮ್ಮ ಜೊತೆ ಇರ್ತಾರೆ? ಯಾವಾಗ ದೇವರು ನಮ್ಮ ಜೊತೆ ಇರ್ತಾರೆ? ಏನು ಮಾಡಿದ್ರೆ ದೇವರು ನಮ್ಮ ಜೊತೆ ಇರ್ತಾರೆ? ಯಾವಾಗ ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ನೋಡುತ್ತೇವೆ ಎಂಬುದಾಗಿ ಕಳೆದ ವಾರದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿಯಾಗಿ ನಾವು ಪ್ರತಿಯೊಬ್ಬರು ಇಷ್ಟಪಡ್ತೇವೆ ದೇವರು ನಮ್ಮ ಸಂಗಡ ಇರಲೇಬೇಕೆಂಬುದಾಗಿ. ಆಮೇನ್. ಎಷ್ಟು ಜನ ಇಷ್ಟಪಡ್ತೀವಿ ದೇವ್ರು ನಮ್ಮ ಜೊತೆ ಇರ್ಬೇಕು ಸರ್ ಅಂತ? ಹಲ್ಲೆಲೂಯಾ. ನೋಡಿ, ದೇವರು ನಮ್ಮ ಜೊತೆ ಇದ್ದರೆ ಬಲಹೀನತೆಯಲ್ಲಿ ದೇವರು ಬಲವನ್ನು ಕೊಡುವನಾಗಿದ್ದಾನೆ. ಆಗದ ಕಾರ್ಯವನ್ನು ಆಗುವಂತೆ ದೇವರು ಮಾಡುವನಾಗಿದ್ದಾನೆ. ನಿಂತು ಹೋಗಿದ್ದು ನಡೆಯುವಂತೆ ದೇವರು ಮಾಡುವಂತನಾಗಿದ್ದಾನೆ. ದೇವರು ನಮ್ಮ ಸಂಗಡ ಇರುವುದಾದರೆ ನಮಗಿರುವ ಭಯವನ್ನು ದೇವರು ತೆಗೆದುಹಾಕುವನಾಗಿದ್ದಾನೆ. ದೇವರು ನಮ್ಮ ಸಂಗಡ ಇರುವುದಾದರೆ ನಾವು ಕೈ ಹಾಕದ ಕೆಲಸವನ್ನು ಸಫಲತೆ ದೇವರು ಪಡಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 13ನೇ ವಚನ, 14ನೇ ವಚನ, 15ನೇ ವಚನವನ್ನ ನಾವು ನೋಡುವಂತರಾಗಿದ್ದೇವೆ. ಈಗಿನ ದಿನಗಳಲ್ಲಿ ನಾವು ನೋಡ್ತೇವೆ, ಉಪವಾಸ ದಿನಗಳಲ್ಲಿ ನಾವಿದ್ದೇವೆ. ಉಪವಾಸ ದಿನಗಳಲ್ಲಿ ಕಳೀತಾ ಇರುವುದರಿಂದ ಯೇಸು ಸ್ವಾಮಿ ಮರಣವನ್ನ ಅನುಭವಿಸಿದನು. ಮಾನವರ ಪಾಪ ನಿವಾರಣೆಗಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟನು. ಯಾರಿಗೋಸ್ಕರ? ನಿನಗೋಸ್ಕರ, ನನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಶಿಲುಬೆಯಲ್ಲಿ ಮೊಳೆಯನ್ನ ಒಡಿಸಿಕೊಂಡನು. ಕೈಯಿಂದ ಮಾಡಿದ ತಪ್ಪಿಗಾಗಿ ಕೈಯಲ್ಲಿ ಮಳೆ ಒಡಿಸಿಕೊಂಡನು. ತಪ್ಪಾದ ದಾರಿಯಲ್ಲಿ ನಡೆದಕ್ಕಾಗಿ ಕಾಲಿಗೆ ಮಳೆಗಳನ್ನು ಒಡಿಸಿಕೊಂಡನು. ಕೆಟ್ಟದಾದ ಆಲೋಚನೆಗಳನ್ನು ಮಾಡ್ತಾ ಇದಕ್ಕಾಗಿ ತಲೆ ಮೇಲೆ ಮುಳ್ಳನ್ನು ಕಿರೀಟ ಇಟ್ಟುಕೊಂಡನು. ನಾವು ಹೊಂದಬೇಕಾದ ಶಿಕ್ಷೆಯನ್ನ ಆತನು ಹೊಂದಿಕೊಂಡು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸಮಾಧಿಯಾಗಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಆತನು ಎದ್ದು ಬಂದ ಮೇಲೆ ಸ್ವಾಮಿ ಮಗ್ದಲದ ಮರಿಯಳಿಗೆ ಹೇಳ್ತಾ ಇದ್ದಾರೆ, ಇಗೋ ನಾನು ಶಿಷ್ಯರ ಜೊತೆ ನಾನು ಹೋಗುತ್ತೇನೆ. ನನ್ನ ಶಿಷ್ಯರು ಎಂಬ ಊರಿಗೆ ಅವರು ಹೋಗುವಾಗ ಅವರ ಸಂಗಡ ನಾನು ಹೋಗುತ್ತೇನೆಂಬುದಾಗಿ ಹೇಳಿದಂಥ ದೇವರು ಅವರ ಸಂಗಡ ಹೋಗುವುದನ್ನು ನಾವು ನೋಡುವಂತರಾಗಿದ್ದೇವೆ. ಅದೇ ದಿನದಲ್ಲಿ ಶಿಷ್ಯರು ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಯು ಎಂಬ ಊರಿಗೆ, ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲೇ ಹೋದನು. ಹಲ್ಲೆಲೂಯಾ. ಇಬ್ಬರು ಶಿಷ್ಯರು ಒಂದು ಹಳ್ಳಿಗೆ ಅವರು ಹೋಗ್ತಾ ಇದ್ದಾರೆ. ಇಬ್ಬರು ನಡೆದುಕೊಳ್ಳುತ್ತಾ ಹೋಗ್ತಾ ಇದ್ದಾರೆ. ಈಗಿನ ಹಾಗೆ ಗಾಡಿಗಳಿಲ್ಲ, ಕಾರುಗಳಿಲ್ಲ, ಬಸ್ಗಳಿಲ್ಲ, ಯಾವ ವ್ಯವಸ್ಥೆ ಇಲ್ಲ. ಆಗಿನ ಟೈಮ್ನಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅವರು ನಡ್ಕೊಂತ ಹೋಗುವಾಗ ಅವರು ಮಾತನಾಡ್ತಾ ಇದ್ದಾರೆ. ಯಾರ ಬಗ್ಗೆ? ಜನರ ಬಗ್ಗೆ ಅಲ್ಲ. ಅವರು ಮಾತನಾಡ್ತಾ ಇರುವಂಥದ್ದು ಇನ್ನೊಬ್ಬರ ಕುರಿತಾಗೆಲ್ಲ, ಅವರು ಮಾತನಾಡ್ತಾ ಇರುವಂಥದ್ದು ಯೇಸುವಿನ ಬಗ್ಗೆ. ಹಲ್ಲೆಲೂಯಾ. ಯೇಸುವಿನ ಬಗ್ಗೆ ಮಾತಾಡ್ತಾ ಇದ್ರು. ಅಯ್ಯೋ, ಸ್ವಾಮಿನ ಸುಮ್ಮನೆ ಸುಲಭೆ ಹಾಕಿದ್ರಲ್ಲ, ಆತನು ಯಾವ ತಪ್ಪು ಮಾಡಲಿಲ್ಲ, ಏನು ಮಾಡಲಿಲ್ಲಲ್ಲ. ಅಯ್ಯೋ, ರೋಮ್ ಸರ್ಕಾರದವರು ಆತನಿಗೆ ಶಿಲುಬೆಗೆ ಹಾಕಿದ್ರು, ಆತನ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಬಿಟ್ಟನಲ್ಲ. ಆತನಿಗೆ ಒಂದು ಕಡಿಮೆ 40 ಏಟುಗಳನ್ನು ಹೊಡೆದ್ರು, ನಮಗೋಸ್ಕರ ಪ್ರಾಣ ಕೊಟ್ಟನಲ್ಲ. ಎಂಥ ಶಿಕ್ಷೆ ರೋಮ್ ಸರ್ಕಾರದವರು ಕೊಟ್ಟರು, ಎಂಥ ಒಂದು ಪರಿಸ್ಥಿತಿಯನ್ನು ಯಹೂದ್ಯರು ಆತನಿಗೆ ನಿರ್ಮಿಸಿದರು ಎಂಬುದಾಗಿ ಮಾತಾಡ್ತಾ ಹೋಗುವಾಗ ಸತ್ಯವೇದ ಹೇಳ್ತದೆ, ಯಾವಾಗ ಯೇಸುವಿನ ಕುರಿತಾಗಿ ಅವರು ಮಾತುಗಳನ್ನು ಎತ್ತಿದರೋ, ಯಾವಾಗ ಯೇಸುವಿನ ಕುರಿತಾಗಿ ಮಾತಾಡಲು ಪ್ರಾರಂಭಿಸಿದರೋ, ಸತ್ಯವೇದ ಹೇಳ್ತದೆ ಸ್ವಾಮಿ ಅವರ ಜೊತೆಯಲ್ಲೇ ಹೋದನಂತೆ. ಹಲ್ಲೆಲೂಯಾ. ನೀನು ನಾನು ನಮ್ಮ ಜೀವಿತದಲ್ಲಿ ಯಾವಾಗ ಯೇಸುವಿನ ಕುರಿತಾಗಿ ಮಾತನಾಡುತ್ತೀವೋ, ಯೇಸುವಿನ ಕುರಿತಾಗಿ ಧ್ಯಾನಿಸಲಿಕ್ಕೆ ಮುಂದೆ ಸಾಗುತ್ತಾ ಇರ್ತೇವೋ, ಅವರ ಸಂಗಡ ದೇವರಿರುವವನಾಗಿದ್ದಾನೆ. ಹಲ್ಲೆಲೂಯಾ. ಗಮನಿಸಿ, ಯಾರು ದೇವರ ಕುರಿತಾಗಿ ಮಾತನಾಡುತ್ತಾ, ದೇವರ ಧ್ಯಾನದಲ್ಲಿ ಇರುತ್ತಾ, ದೇವರ ಸನ್ನಿಧಿಯಲ್ಲಿ ಆನಂದ ಪಡುತ್ತಾ, ದೇವರಲ್ಲಿ ಆನಂದಿಸುತ್ತಾ ಇರ್ತಾರೋ ಅವರ ಜೊತೆ ದೇವರಿರ್ತಾರೆ. ಆ ಮನೆಯವರ ಜೊತೆ ಬಗ್ಗೆ ಮಾತಾಡೋದು, ಈ ಮನೆಯವರ ಬಗ್ಗೆ ಮಾತಾಡೋದು, ಅಕ್ಕಪಕ್ಕದವ್ರು ಮಾತಾಡೋದು, ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು ಇರಿದ್ರೆ ದೇವರು ನಮ್ಮ ಜೊತೆ ಇರಕ್ಕಾಗಲ್ಲ. ಈ ಇಬ್ಬರು ಶಿಷ್ಯರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ವಾಕ್ಯ ಹೇಳುತ್ತದೆ, ಅವರ ಸಂಭಾಷಣೆಯಲ್ಲಿ ಯೇಸುವಿನ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ಮಾತಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಅವರ ಸಂಗಡ ಹೋದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆಮೇನ್. ಇದರ ಅರ್ಥ, ಯಾರು ಯೇಸುವಿನ ಕುರಿತಾಗಿ ಧ್ಯಾನದಲ್ಲಿ ಇರ್ತಾರೋ, ಆತನ ಕುರಿತಾಗಿ ಮಾತನಾಡ್ತಾ ಇರ್ತಾರೋ, ಅವರ ಜೊತೆ ಯಾರಿರ್ತಾರೆ? ದೇವರಿರುವವನಾಗಿದ್ದಾನೆ. ಆಮೇನ್. ಪಕ್ಕದವರಿಗೆ ಮುಟ್ಟಿ ಹೇಳಿ, ನೀನು ದೇವರ ಕುರಿತಾಗಿ ಧ್ಯಾನಿಸುವಾಗ ದೇವರು ನಿನ್ನ ಸಂಗಡ ಇರ್ತಾನೆ. 3ನೇ ಮನುಷ್ಯ ಯಾರಾಗಿದ್ದಾರೆ? ನೋಹನ ಬಗ್ಗೆ ನಾವು ನೋಡುವಂತರಾಗಿದ್ದೇವೆ ಪ್ರೇರ. ಹೌದು, ನೋಹನ ಕುರಿತಾಗಿ ನಾವು ಸತ್ಯವೇದದಲ್ಲಿ ಧ್ಯಾನಿಸುತ್ತೇವೆ. ನೋಹನ ಯಾರಾಗಿದ್ದಾರೆ? ಅನೇಕ ಸಾರಿ ನೋಹನ ಕುರಿತಾಗಿ ನಾವು ಮಾತನಾಡುತ್ತೇವೆ, ನೋಹನ ಕುರಿತಾಗಿ ನಾವು ಹಾಡುವಂತರಾಗಿದ್ದೇವೆ. ಆದರೆ ನೋಹನ ಕುರಿತಾಗಿ ನೋಡುವಾಗ ಸತ್ಯವೇದದಲ್ಲಿ ನಾವು 6ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ ನಾವು ನೋಡುತ್ತೇವೆ. ಯಾರ ಬಗ್ಗೆ?
ನೋಹನ ಬಗ್ಗೆ. ಸಾರ್, ಯಾರು ನೋಹ? ಈ ನೋಹನು ವ್ಯವಸಾಯಗಾರನಾಗಿದ್ದಾನೆ. ದ್ರಾಕ್ಷೆ ತೋಟವನ್ನ ವ್ಯವಸಾಯ ಮಾಡುವಂತವನು. ಇನ್ನೂ ಸತ್ಯವೇದ ಹೇಳುತ್ತದೆ, ಈ ನೋಹನು ದ್ರಾಕ್ಷೆ ತೋಟವನ್ನು ಪ್ರಾರಂಭಿಸಿದ್ದು ಆತನೇ ಅಂತೆ. ಯಾರು ಪ್ರಾರಂಭ ಮಾಡಿದಾರಂತೆ ದ್ರಾಕ್ಷೆ ತೋಟ? ನೋಹನೇ. ಇವತ್ತು ನಾವು ನೋಡ್ತೇವೆ, ಮಹಾರಾಷ್ಟ್ರ ಕರೆ ಹೋಗುವಾಗ, ಬೇರೆ ಎಲ್ಲೆಲ್ಲ ಸ್ಥಳಗಳು ಹೇಳುವಾಗ ದ್ರಾಕ್ಷಿ ಬಳ್ಳಿಗಳನ್ನು ನೋಡ್ತೇವೆ, ಸುಂದರವಾಗಿ ದ್ರಾಕ್ಷಿ ತೋಟಗಳನ್ನು ನಾವು ನೋಡ್ತೇವೆ. ಸತ್ಯವೇದ ಹೇಳುತ್ತದೆ, ನೋಹನೇ ಅದನ್ನ ಪ್ರಾರಂಭ ಮಾಡಿದನು ಎಂಬುದಾಗಿ. ಹಾಗಾಗಿ ನೋಹನ ಕುರಿತಾಗಿ ದೇವರು ಹೇಳ್ತಾರೆ, ನೋಹನಿಗೆ ದೇವರ ಜೊತೆ ಇದ್ದು ಕೆಲವೊಂದು ಮಾರ್ಗದರ್ಶನವನ್ನ ದೇವರು ಮಾಡ್ತಾ ಇದ್ದಾರೆ. ನೋಹನೇ, ನೀನು ಈ ರೀತಿಯಲ್ಲಿ ಮಾಡಬೇಕು, ನೋಹನೇ ನೀನು ಇದನ್ನ ಮಾಡಬೇಕು, ನೀನು ಇದನ್ನ ಮಾಡಬಾರ್ದು ಎಂಬುದಾಗಿ ಹೇಳುತ್ತಾ ಮಾರ್ಗದರ್ಶನವನ್ನ ದೇವರು ಮಾಡ್ತಾ ಇದ್ದಾನೆ. ವ್ಯವಸಾಯ ಮಾಡುವಂಥವನು. ಸೊ ಆತನ ಜೊತೆ ದೇವರು ಮಾತಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಾ ಇದ್ದಾರೆ? ಮೊದಲನೇ ಜನರೇಷನ್ ಅನ್ನ ನಾನು ತೆಗಿಬೇಕಂತ ಇದ್ದೀನಿ. ಆದಾಮನಿಂದ ಸೃಷ್ಟಿಸಲ್ಪಟ್ಟ ಮೊದಲನೇ ಜನರೇಷನ್, ಮೊದಲನೇ ಒಂದು ಸಂತಾನವನ್ನು ತೆಗೆದು ಬಿಡಬೇಕಂತ ಇದ್ದೀನಿ. ಎರಡನೇ ಜನರೇಷನ್ ಅನ್ನ ನಿನ್ನಿಂದ ಪ್ರಾರಂಭ ಮಾಡಬೇಕಂತ ಇದ್ದೀನಿ. ಹಾಗಾಗಿ ನೋಹನೇ, ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿದೆಯಾ? ಹಲ್ಲೆಲೂಯಾ. ದೇವರು ನೋಹನನ್ನು ನೋಡುವಾಗ, ಆತನು ವ್ಯವಸಾಯ ಮಾಡುವಾಗ, ವ್ಯವಸಾಯ ಕಾರ್ಯಗಳನ್ನು ಮಾಡುತ್ತಾ ಮುಂದೆ ಹೋಗ್ತಾ ಇರುವಾಗ ದೇವರು ದೃಷ್ಟಿಸಿ ನೋಹನನ್ನು ನೋಡ್ತಾ ಇದ್ದಾನೆ. ನೋಹನು ನೀತಿವಂತನಾಗಿದ್ದಾನಂತೆ. ಎಲ್ಲ ಜನರಲ್ಲಿ ಪರೀಕ್ಷಿಸುವಾಗ ನೀತಿವಂತನಾಗಿ ಕಾಣಲ್ಪಡುವಾಗ ದೇವರು ಹೇಳ್ತಾ ಇದ್ದಾನೆ, ನೋಹನೇ, ನನ್ನ ಮುಂದೆ ನೀನೊಬ್ಬನೇ ನೀತಿವಂತನಾಗಿದೆಯಾ? ಹಲ್ಲೆಲೂಯಾ. ನೋಡಿ, ಅಷ್ಟು ಜನರಲ್ಲಿ, ಇಡೀ ಭೂಲೋಕದಲ್ಲಿರುವ ಎಲ್ಲ ಜನರನ್ನ ದೇವರು ನೋಡುವಾಗ ಒಬ್ಬನೇ ದೇವರ ಮುಂದೆ ನೀತಿವಂತನಾಗಿ ಕಾಣ್ತಾ ಇದ್ದಾನೆ, ಒಬ್ಬನೇ. ಆದಿಕಾಂಡ 6:9 ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನಂತೆ. ಅನೇಕರು ಲೋಕದಲ್ಲಿ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ, ಅನೇಕರು ಲೋಕದ ಪಾಪದ ಕಾರ್ಯಗಳು ನಡೀತಾ ಇದ್ದಾರೆ, ತಮಗಿಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ, ಇಷ್ಟ ಬಂದಂಗೆ ಜೀವಿಸ್ತಾ ಇರುವಾಗ ನೋಹನು ಮಾತ್ರ ಆ ಕಾರ್ಯಗಳು, ಪಾಪದ ಕಾರ್ಯಗಳನ್ನು ಯಾವುದು ಮಾಡದೆ ನೋಹನು ಪ್ರತ್ಯೇಕವಾಗಿ ನೀತಿವಂತನಾಗಿ ಜೀವಿಸ್ತಾ ಇದ್ದಾನೆ. ಆಮೆನ್. ನೋಹನು ದೇವರ ಮಗನಾಗಿದ್ದಾನೆ. ದೇವರು ನಂಬಿದಂಥ ಕುಟುಂಬವಾಗಿದೆ. ನೋಹನಿಗೆ 3 ಜನ ಮಕ್ಕಳು, ಸೇಮ್ ಹಾಮ್ ಎಫೆಕ್ಟ್. ನೋಹನಿಗೆ 3 ಜನ ಮಕ್ಕಳಿಗೆ 3 ಜನ ಸೊಸೆಯರು, 6 ಜನ, ಇವರಿಬ್ಬರ ಗಂಡ ಹೆಂಡತಿ, 8 ಜನ. ಈ 8 ಜನ, ಈ ಒಂದೇ ಕುಟುಂಬ ದೇವರ ಮುಂದೆ ನೀತಿಯಾಗಿ ಕಾಣ್ತಾ ಇದೆ. ಹಲ್ಲೆಲೂಯಾ. ಗಮನಿಸಿ, ನೀತಿವಂತರ ಸಂಗಡ ದೇವರಿರುವವನಾಗಿದ್ದಾನೆ. ನೀತಿವಂತರು ಅವರು ಯಾವುದೇ ಕೆಲಸ ಮಾಡುವರಾಗಿರಲಿ, ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ಎಂಥ ಸ್ಥಿತಿಯಲ್ಲಿ ಇರಲಿ, ದೇವರು ಅವರ ಜೊತೆ ಇರುವವನಾಗಿದ್ದಾನೆ. ಹಲ್ಲೆಲೂಯಾ. ಕೀರ್ತನೆ 14ನೇ ಅಧ್ಯಾಯ 5ನೇ ವಚನದಲ್ಲಿ ದಾವೀದನು ಹೇಳ್ತಾನೆ, ನೀತಿವಂತರ ಪಕ್ಷದಲ್ಲಿ ದೇವರು ಇದ್ದಾನೆ. ಎಂಥವ್ರ ಪಕ್ಷದಲ್ಲಿದ್ದಾರಂತೆ? ನೀತಿವಂತರ ಪಕ್ಷ. ಸಾರ್, ಯಾರು ನೀತಿವಂತರು? ಯಾರಿಗೆ ನೀತಿವಂತರಂತ ಕರೀತಾರೆ ಅಂದರೆ, ಯಾರು ಲೋಕದ ಪಾಪದ ಕಾರ್ಯಗಳಲ್ಲಿ ಮುಳುಗದೆ, ಲೋಕದ ಕೆಸರನ್ನ ಅಂಟಿಸಿಕೊಳ್ಳದೆ, ಪ್ರತ್ಯೇಕವಾಗಿ ಭಯಭಕ್ತಿಯಿಂದ ದೇವರಲ್ಲಿ ಜೀವಿಸ್ತಾರೋ ಅವರು ನೀತಿವಂತರಾಗಿದ್ದಾರೆ. ಆಮೇನ್. ಜೋರಾಗಿ ಹೇಳೋಣ, ಆಮೇನ್. ಲೋಕದ ಕೆಸರನ್ನು ಅಂಟಿಸಿಕೊಳ್ಳದೆ ಪ್ರತ್ಯೇಕವಾಗಿ ಜೀವಿಸುವವರು. ಇವತ್ತು ಎಷ್ಟು ಜನ ನಾವು ಪ್ರತ್ಯೇಕವಾಗಿ ಜೀವಿಸ್ತಾ ಇದ್ದೇವೆ, ಹೌದಲ್ವಾ? ಏನು ಮಾಡ್ಬೇಕು ಸರ್? ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲರೂ ಹಾಗೆ ಇದ್ದಾರೆ, ನಮ್ಮವರೆಲ್ಲರೂ ಅದೇ ರೀತಿಯಲ್ಲಿ ಇದ್ದಾರೆ. ಏನು ಮಾಡ್ಬೇಕು? ಮತ್ತೆ ನಾವು ಕೂಡ ಹಾಗೆ ನಡಿಬೇಕಲ್ಲ, ನಾವು ಕೂಡ ಹಾಗೆ ಮಾಡಬೇಕಲ್ಲ ಎಂಬುದಾಗಿ ಇವತ್ತು ಎಷ್ಟೋ ವಿಶ್ವಾಸಿಗಳ ಕುಟುಂಬಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ನೋಹನು ಆ ಪರಿಸ್ಥಿತಿಯಲ್ಲಿ ಪ್ರತ್ಯೇಕವಾಗಿ ಜೀವಿಸಿದಂತೆ. ಗಮನಿಸಿ, ಸುತ್ತಲೂ ಅನೇಕ ಮನೆಗಳಿರುವಾಗ ಒಂದೇ ಮನೆ ವಿಶ್ವಾಸಿ ಮನೆ ಇದ್ದರೆ ಎಷ್ಟು ಸಮಸ್ಯೆ ಅಲ್ವಾ? ದೇವರ ಭಯಭಕ್ತಿಯಲ್ಲಿ ಜೀವಿಸಬೇಕಾದ್ರೆ ಎಷ್ಟು ಕಷ್ಟ ಅಲ್ವಾ? ಆದರೆ ಆ ನೋಹನು ಅಂಥ ಪರಿಸ್ಥಿತಿಯ ಮಧ್ಯದಲ್ಲಿ ನೀತಿವಂತನಾಗಿ ಜೀವಿಸಿದನಂತೆ. ಆಮೇನ್. ಅದನ್ನೇ ದೇವರು ನೋಹನ ಕುರಿತಾಗಿ ನೋಡ್ತಾ ಇದ್ದಾನೆ. ಆವಾಗ ನೋಹನ ನೋಡುವಾಗ ನೋಹನ ಜೊತೆ ಮಾತ್ರ ದೇವರಿದ್ದು ಎಲ್ಲವನ್ನ, ಮೊದಲನೇ ಜನರೇಷನ್ ಎಲ್ಲವನ್ನ ದೇವರು ಸಂಪೂರ್ಣವಾಗಿ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನು, ಅಲ್ಲಿರುವಂಥ ಪ್ರತಿ ಜಂತುಗಳನ್ನು ಸಮಸ್ತವನ್ನ ಮೊದಲ ಜನರೇಷನ್ ದೇವರು ಅಳಿಸಿ ಬಿಡ್ತಾ ಇದ್ದಾರೆ. ಯಾವುದರ ಮೂಲಕ? ಮಳೆಯನ್ನು ಸುರಿಸುವುದರ ಮೂಲಕ. ಎಷ್ಟು ದಿನ? 40 ದಿನ. 40 ದಿನ ರಾತ್ರಿ ಹಗಲು ಮಳೆ ಸುರಿತು. ಆ 40 ದಿನ ರಾತ್ರಿ ಹಗಲು ಮಳೆ ಸುರುವುದರಿಂದ ಯಾರು ದೇವರ ಮಾತನ್ನು ನಂಬಿಲ್ವೋ, ಯಾರು ದೇವರ ಮಾತನ್ನು ವಿಶ್ವಾಸ ಮಾಡಲಿಲ್ವೋ ಅವರೆಲ್ಲರೂ ಕೂಡ ಮೊದಲನೇ ಜನರೇಷನ್ ಸಂಪೂರ್ಣವಾಗಿ ಅಳಿಸಿಬಿಟ್ಟರು, ಸಂಪೂರ್ಣವಾಗಿ ಅಳಿಸಲ್ಪಟ್ಟರು. ಯಾರು ದೇವರಲ್ಲಿ ಭಯಭಕ್ತಿಯಿಂದ ನೀತಿವಂತರಾಗಿ ನಡಲಿಕ್ಕೆ ಪ್ರಾರಂಭ ಮಾಡಿದ್ರೋ ಅವರಿಗೋಸ್ಕರ ಮಾತ್ರ ದೇವರ ನಾವೆಯನ್ನ ಕಟ್ಟಿದನು. ಹಲ್ಲೆಲೂಯಾ. ಏನು ಆ ನಾವೇ? ರಕ್ಷಣೆಯ ನಾವೇ. ಏನು ಆ ನಾವೇ?
ದೇವರ ಭದ್ರತೆಯ ನಾವೇ. ಆ ನಾವೆಯಲ್ಲಿ ದೇವರು ನೋಹನನ್ನ ಏರಿಸಿದರು. ಯಾವಾಗ ನೋಹನ ನಾವೆಯಲ್ಲಿದ್ದನು, ರಕ್ಷಣೆ ಎಂಬ ನಾವೇ, ಭದ್ರತೆ ಎಂಬ ನಾವೇ, ದೇವರ ಸುರಕ್ಷತೆ ಎಂಬ ನಾವೆಯಲ್ಲಿ ನೋಹನು ಯಾವಾಗಿದ್ದನೋ ಆವಾಗ ಇಡೀ ಕುಟುಂಬವು ಆ ಮಳೆ ನಿಮಿತ್ತವಾಗಿ, ಸಂಪೂರ್ಣ ನಷ್ಟವಾಗುವುದರ ನಿಮಿತ್ತವಾಗಿ ಸಂಪೂರ್ಣವಾಗಿ ಕಾಪಾಡಲ್ಪಟ್ಟಿದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಈ 40 ದಿನ ಹಗಲು ರಾತ್ರಿ ಮಳೆ ಸುರಿದರ ಮೂಲಕವಾಗಿ ಬೆಟ್ಟಗಳು ಮುಳುಗೋದವು, ಗುಡ್ಡಗಳು ಮುಳುಗೋದು, ಸಂಪೂರ್ಣವಾಗಿ ಎಲ್ಲವೂ ನಾಶವಾಯಿತು, ಎಲ್ಲ ಒಡ್ಕೊಂಡು ಹೋಗ್ಬಿಡ್ತು. ಅಂತ ಸಮಯದಲ್ಲಿ ನಾವು ನೋಡುತ್ತೇವೆ ನೋಹನ ನಾವೇ ಮೇಲೆ ತೇಲಾಡ್ತಾ ಹೋಗ್ತಾ ಇದೆ. ಆಮೇನ್. ಪಕ್ಕದವರಿಗೆ ಹೇಳ್ರಿ, ಏನೇ ಸಮಸ್ಯೆಗಳಿದ್ರು ದೇವರ ಭದ್ರತೆಯಲ್ಲಿ ನಾವು ಇರುವಾಗ ಅದರ ಮೇಲೆ ನಾವು ನಡೆಯುವರಾಗಿದ್ದೇವೆ. ಅದರಲ್ಲಿ ನಾವು ಮುಳುಗಲ್ಲ. ದೇವರ ರಕ್ಷಣೆ ಎಂಬ ಭದ್ರತೆ ನಮಗಿರುವಾಗ ಆ ಸಮಸ್ಯೆ ಎಂಬ ಅಲೆಯ ಮೇಲೆ ನಾವು ನಡೆಯುತ್ತಾ ಮುಂದೆ ಹೋಗುವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ರಕ್ಷಣೆಯ ಭದ್ರತೆ ನಮಗಿರಬೇಕು. ಸೊ ನೋಹನು ನೀತಿವಂತನಾಗಿರೋದ್ರಿಂದ ನೋಹನ ಸಂಗಡ ದೇವರಿದ್ದು ನಡೆಸ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ದೇವರು ನೋಹನ ಅಂದಚಂದವನ್ನು ನೋಡಲಿಲ್ಲ, ಆತನ ವಿದ್ಯಾಭ್ಯಾಸವನ್ನು ನೋಡಲಿಲ್ಲ, ಆತನ ಜ್ಞಾನವನ್ನು ನೋಹನ ಕುರಿತಾಗಿ ದೇವರು ನೋಡಲಿಲ್ಲ. ಏನು ನೋಡಿದನು? ನೀತಿವಂತನಾಗಿರುವುದನ್ನು, ಆ ಲೋಕದಲ್ಲಿರುವಾಗ ತಾನು ಪ್ರತ್ಯೇಕವಾಗಿ ಜೀವಿಸುವುದನ್ನು ದೇವರು ನೋಡಿದನು. ಇವತ್ತು ನಿನ್ನನ್ನು, ನನ್ನನ್ನು, ನಿನ್ನ ಕುಟುಂಬವನ್ನು, ನನ್ನ ಕುಟುಂಬವನ್ನು, ಪ್ರತಿ ಕುಟುಂಬವನ್ನು ದೇವರು ಏನನ್ನ ನೋಡ್ತಾ ಇದ್ದಾರೆ ಅಂದರೆ ನೀತಿಯಾಗಿ ಜೀವಿಸುವುದನ್ನು ದೇವರು ನೋಡುವರಾಗಿದ್ದಾನೆ. ದೇವರ ಮಕ್ಕಳ ಜೀವನ ಹೇಗಿರ್ತದಂದ್ರೆ, ಒಂದು ಹೂವನ್ನು ನಾವು ನೋಡ್ತೇವೆ, ಅದನ್ನು ಕೆಸರಲ್ಲೇ ಬೆಳೀತದೆ. ಗೊತ್ತಾ ಹೂವಿನ ಹೆಸರು? ಕಮಲ ಹೂವು. ಓಕೆ, ಹೇಳಿ ಒಂದ್ಸರಿ, ಕಮಲದ ಹೂವು. ಎಷ್ಟು ಜನ ನೋಡಿದಿರಿ ಕಮಲದ ಹೂವನ್ನು? ಎಲ್ಲಿ ಬೆಳೀತದದು? ಕೆಸರಲ್ಲೇ. ಆ ಕಮಲದ ಹೂವು ನೋಡುವಾಗ ಎಷ್ಟು ಸುಂದರವಾಗಿರುತ್ತಲ್ವಾ? ಕೆಸರಲ್ಲೇ ಬೆಳೀತದೆ, ಕೆಸರಲ್ಲೇ ಇರ್ತದೆ, ಆದ್ರೆ ಕೆಸರು ಮಾತ್ರ ಅದು ಅಂಟಿಸಿಕೊಳ್ಳಲ್ಲ. ಇವತ್ತು ನೀತಿವಂತ ಜೀವನ ಅಂದ್ರೆ ಈ ಲೋಕದಲ್ಲೇ ಇರ್ತೀಯ, ಲೋಕದ ಪಾಪದ ಜನರ ಮಧ್ಯದಲ್ಲೇ ಇರ್ತೀಯ, ಕೆಟ್ಟ ಕಾರ್ಯಗಳನ್ನು ಮಾಡುವ ಜನರ ಮಧ್ಯದಲ್ಲೇ ಇರ್ತೀಯ, ಆದ್ರೆ ನೀನು ಮಾತ್ರ ಅದನ್ನ ಅದೇ ನಿನ್ನ ಜೀವನ, ನೀತಿಯ ಜೀವನ. ಪಕ್ಕದವ್ರಿಗೆ ಹೇಳ್ರಿ, ಕಮಲದ ಹೂವಿನ ಹಾಗೆ ನಮ್ಮ ಜೀವನ. ಹೇಳಿ, ಮುಟ್ಟಿ ಹೇಳಿ, ಕಮಲದ ಹೂವಿನ ಹಾಗೆ ನಮ್ಮ ಜೀವನ. ಕೆಸರಲ್ಲೇ ಇರ್ತೇವೆ, ಈ ಪಾಪದ ಲೋಕದಲ್ಲೇ ಇರ್ತೇವೆ, ಇಲ್ಲೇ ಜೀವಿಸ್ತೇವೆ, ಆದ್ರೆ ಕೆಸರು ಮಾತ್ರ ಅಂಟಿಸ್ಕೊಳ್ಳೋರಲ್ಲ. ಇವತ್ತು ಎಷ್ಟೋ ಜನ ಕೆಸರು ಅಂಟಿಸಿ ಏನು ಮಾಡ್ಬೇಕು ಪಾಸ್ಟ್ರೆ, ಮತ್ತೆ ಲೋಕದಲ್ಲಿ ಇದ್ದೀವಲ್ಲ, ಏನು ಮಾಡಬೇಕು, ಮತ್ತೆ ಎಲ್ಲ ನಡೀತದೆ, ನಡೆಯಲ್ಲ. ಕಮಲದ ಹೂವಿನ ಹಾಗೆ ನಮ್ಮ ಜೀವನ. ದೇವರ ನೀತಿಯನ್ನ ನೋಡ್ತಾನೆ. ನೋಹನು ಎಲ್ಲಾ ಜನರ ಮಧ್ಯದಲ್ಲಿ ಕಮಲದ ಹೂವಿನ ಹಾಗೆ ಇದ್ದಾನೆ, ನೀತಿವಂತನಾಗಿದ್ದಾನೆ. ನೀತಿಯಲ್ಲಿ ಜೀವಿಸ್ತಾ ಇರೋದ್ರಿಂದ ದೇವರ ಆತನ ಸಂಗಡ ಇದ್ದು ದೇವರ ಆತನನ್ನ ನಡೆಸಿರುವುದನ್ನ ನೋಡುವಂತರಾಗಿದ್ದೇವೆ. ಆಮೆನ್.